ಆ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು ಹಂಗೆ ಆಯ್ತು. ಅದನ್ನ ಕಟ್ಟು ತಪ್ಪಮ್ಮ, ರೈತರ ಆಸ್ತಿ ಮಾಡಿ ನಾನು ನನ್ನ ಆಸ್ತಿ ಮಾಡ್ಕೊಂಡಿಲ್ಲ. ಆ ಫ್ಯಾಕ್ಟ್ರಿ ಯಾರು ತಿಳ್ಕೊಂಡ್ರಿ ನಾವು? ಅದು ಚಾಲು ಆದ್ರೂ GB ಮೀಟಿಂಗ್ ಮಾಡಿದೀವಿ. ಅವ್ರು ಒಂದು ಮಾಡಿದ್ರೆ ಕೂಡ GB ಸೆಪ್ಟೆಂಬರ್ ಆಗಲ್ಲ. ಆ GB ಒಂದ್ 3 ತಾಸು ನಾ ಬಿಡ್ತೀನಿ ಅಂದ್ರೆ ಅಲ್ಲಿ ಇರೋತೀರಿ, ಹಿಂದ್ಗಡೆ ನೀವೇ ಕಾಡ್ತೀರಿ, ಮಗನ್ ಯಾಕಂದ್ರೆ ಮಾಡೋಣ ಹೇಳ್ತೀನಿ. ನಾನು ಬಿಟ್ಬಿಡ್ರು ಪುಣ್ಯಾತ್ಮರಿ, GB ಸಾಕಿದೆ, ಯಾರು ಮಾಡ್ಕೊಂಡು ಹೋಗ್ರ ಅಂತ ಹೇಳಿದ್ರೆ ಇಲ್ಲ ನೀವೇ ಇರ್ಬೇಕಾಗ್ತದ್ರಿ ಗೌಡ್ರೆ, ಅದು ನಡೆಯಂಗಿಲ್ಲ, ನೀವು ಇರ್ತೀವಿ. ಇಲ್ಲಿ ಗುರುನಾಥನ ಅದನ್ನ ಅಲ್ಲಿ ಹಂಗ ಮಾತಾಡ್ತೀವಿ. ಹಿಂದ್ಗಡೆ ಅದು ಚಾಲೂ ಮಾಡಿ ಅದು ಏನು, ಅದು ಮಹಾರಾಷ್ಟ್ರ ಕಬ್ಬು ಉಂಟವೆ, ನಂದಿ ಸಕ್ರಿ ಕಾರ್ಖಾನೆ ಒಂದು ಚಾಲೂ ಆಗ್ಯದ. ದಿನ 7,000 ಮಹಾರಾಷ್ಟ್ರಕ್ಕೆ ಹೋದ್ರೆ ಆ ಫ್ಯಾಕ್ಟ್ರಿ ತೊಂದರೆ ಆಗ್ತದೆ. ನಾವು 2ನೇ ತಾರೀಕಿಗೆ ಪೂಜೆ ಮಾಡಿ 10 ತನ ಮಾಡಬಾರ್ದು ಮಾಡಿ ಬಿಟ್ಟಿದ್ದೇವೆ, ನಾವು ನಿರ್ಣಯ ಮಾಡಿದ್ದೇವೆ. ಆದ್ರೆ ಕೆಲವು ರೈತರು ಬಂದು ಅದು ಚಾಲೂ ಆಗ್ಯದ, ಇದನ್ನು ಚಾಲೂ ಮಾಡಿರ್ತಾನ, ನಾವು ಚಾಲೂ ಮಾಡಿದ್ವಿ. ಅದು ಆ ರೀತಿ ಅದಕ್ಕೆ ಡೈವರ್ಷನ್ಸ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರ ನಮ್ಮ ಅಧಿಕಾರಿಗಳು ಕಳಿಸಿ ತಿಳಿಸಿ ಹೇಳಿದ್ರು ಕೇಳಿಲ್ಲ. ನಾವು ಹೋಗಿ ಒಂದೊಂದ್ ಕಡೆ ಹೋರಾಟ ಆದ್ರೂ 1 ವರ್ಷ ಬರಂಗಿಲ್ಲ, 2 ವರ್ಷ ಬರಂಗಿಲ್ಲ. ಯಾರ್ಯಾರು ಮಾತಾಡ್ತಾರಲ್ಲ, ದಿಲ್ಲಿ ಒಳಗೆ ಹರಿಯಾಣದಾಗ ಎಷ್ಟು ದಿನಗಳ ಹೋರಾಟ ನಡೆದ್ರು ಈ ದೇಶದೊಳಗೆ, ಯಾವ್ದಾರ ಕೇಂದ್ರ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಉದಾಹರಣೆ ನೀವು ತೋರಿಸ್ಕೊಟ್ರಿ ಅಂದ್ರೆ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ. ಅವತ್ತು ಯಾರು ಹೋಗ್ಲಿಲ್ಲ. ದಿಲ್ಲಿ ಒಳಗೆ ದೊಡ್ಡ ದಾಂಧಲೆ ಆಗ್ಬೇಕು. ಎಷ್ಟು ವರ್ಷ ನಡೆದ ಹೋರಾಟ. ಆದ್ರೆ ನಾವು ಹೋರಾಟ ಸ್ಟ್ರೈಕ್ ಕೂತಾರ ಮೊದಲಿಗೆ 15 ನಿಮಿಷ ಹೋಗಿನ ನಾ ಪ್ರಬುದ್ಧ ರಾಜಕಾರಣ ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ. ನಾನು ನಮ್ಮ ರೈತರವರ ನಮ್ಮೂರವರ ತಿಳಿಸಿ ಹೇಳೋಣ ಹೋಗಿ ಅವ್ರಿಗೆ ಮೊದಲು ಕೈ ಮುಗಿದ ಹೇಳಿನ ಗುರುಗಳ ನಿಮ್ಮೂರವ್ರಿಗೆ ಅದು ಮುಗದ್ ಕಟ್ಟೆ ಮಾಡಿಬಿಟ್ಟಾರ. ಸಿದ್ದೇಶ್ವರಪ್ಪ ಮೇಲೆ ನಾ ಎಂದ ರೈತರಿಗೆ ಅಲೋರ್ ಮಾಡೋ ರಾಜಕಾರಣ. ಒಂದ್ ಸಣ್ಣ ಕೂಸಿಗೆ ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ಬದುಕಬೇಕು ಅನ್ನೋ ಮನುಷ್ಯ ಯಾವ್ದಾರ ವರ್ಗಕ್ಕೆ ಮನಸ್ಸಿಗೆ ನೋವು ಮಾಡ್ತೀನಿ ನಾನು. ಅದನ್ನ ಫೇಸ್ ಆಗಿ ಕಟ್ ಮಾಡೋದ. ಆ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಹೇಳ್ದ, ನಾವು ಒಂದು ಏರೋಪ್ಲೇನ್ ಬ್ಯಾಗ್ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ. ಆ ಸ್ಟೇಟ್ಮೆಂಟ್ ತಿರ್ಚಿ ಏನೇನೋ ಹೇಳ್ಬಿಟ್ಟು ನಮಗೂ ಕೂಡ ಜೋರದಲ್ಲಿ ಹೋದಕ್ಕೆ ರಜಾರಿ ಆಗತ್ತಿದ್ರು ಅಂತ. ಸೊ ಹಿಂಗ ಇವೆಲ್ಲವನ್ನ ಗಮನಿಸ್ಬೇಕಾಗ್ತದೆ ನೀವೆಲ್ಲ. ಅದ್ರ ನಮ್ಮ ತಾಲೂಕಿಗೆ ಗೊತ್ತದ. ನಾ ಆ ಒಂದ್ ಶಬ್ದ ಅಂದು 6ನೇ ತಾರೀಕಿಗೆ ಬಂದು 7ನೇ ತಾರೀಕಿಗೆ ಪೇಸ್ಟ್ ಕಟ್ ಮಾಡಿ ಹೋಗ್ಬಿಡ್ತದೆ 24 hours ನಂತರ. ಸೊ ಮಾಧ್ಯಮಗಳು ಸಹಿತ ಕೆಲಸಗಳನ್ನ, ಸೋಷಿಯಲ್ ಮೀಡಿಯಾ ಬಹಳ ಯೋಗ್ಯವಾಗಿ ವಿಚಾರಗಳನ್ನ ಮಾಡಬೇಕಾಗ್ತದೆ. ವಾಸ್ತವಿಕತೆ ಇದು ಫ್ಯಾಕ್ಟ್ರಿ ನಮ್ದನ. ನಾ ಇವತ್ತಿಂದನ ಕಾಲಿಟ್ಟಿಲ್ಲ, ಇವತ್ತಿಗೆ 1 ವರ್ಷ, ಈ 1 ತಿಂಗಳಾಯ್ತಾ ಫ್ಯಾಕ್ಟ್ರಿ ಆ ಘಟನೆ ಆಗಿ. ಇವತ್ತಿಂದನ ಕಾಲಿಟ್ಟಿಲ್ಲ. ನಾನು ಕಟ್ಟದ ಕಾರ್ಖಾನೆಗೆ ನನಗೆ ಓಲಾರ ಮನ್ಸಿಗೆ ನೋವು ಮಾಡ್ಯಾರ. ಏನಿತ್ತಲ್ಲಿ, ಏನಿತ್ತು, ಯಾರ್ಯಾರು ಏನೇನು ಪ್ರಮಾಣ ಮಾಡಿದ್ರು, ಯಾರು ಯಾಕೆ ಮಾಡ್ಲಿಲ್ಲ, ನಾ ಯಾಕೆ ಮಾಡಿದೆ ಗಮನಿಸ್ಬೇಕಲ್ಲ ನೀವು. ಅಥವಾ ನಾ ಮಾಡೋದೇ ನನ್ನ ಆಸ್ತಿ ಮಾಡ್ಕೊಂಡಿಲ್ಲ. ಬಹಳ ಮಂದಿ ಕೋಆಪರೇಟಿವ್ ಪ್ರೈವೇಟ್ ಮಾಡ್ಕೊಂಡು ತಮ್ಮ ಆಸ್ತಿ ಮಾಡ್ಕೊಂಡಾರ. ನಾನು ಇಲ್ಲೇ ಸಿದ್ದೇಶ್ವರಪ್ಪ ಸಾಕ್ಷಿಯಾಗಿರ್ತೀನಿ. ಅದು ಮುಂದೆ ಯಾರಾದ್ರೆ ನನಗೆ ಯಾವುದೇ ಸಂಬಂಧ ಇರ್ಲಾರ್ದಂಗ ಅಪ್ಪಗಳ ಮೇಲೆ ಪ್ರಮಾಣ ಮಾಡಿ ಹೇಳಟ್ಟು ಬದುಕನ್ನ ಕಟ್ಕೊಳ್ತಕ್ಕಂಥ ಮನುಷ್ಯ ಇದನ್ನ ನನಗೇನಾಗಬೇಕು ಮಗಂದ್ರಿ.